ಫ್ರೆಂಡ್ಸ್, ಇವತ್ತು ಓಲ್ಡ್ ರೆಸಿಪಿ ಒಂದು ಚಿಕನ್ ಫ್ರೈ ಮಾಡೋಣ. ಹಳ್ಳಿಯಲ್ಲಿ ಇದೇ ಥರ ಮಾಡ್ತಾಯಿದ್ರು ಹಿಂದೆ ನೋಡಿ. ಅದಕ್ಕೆ ನಾನು 1.5 kg ಚಿಕನ್ ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ನೋಡಿ, ಅದಕ್ಕೆ ಮಸಾಲೆಗೆ ನಾನು 2 ಕೈ ಹಿಡಿಯಷ್ಟು ಮೆಣಸು ತಗೊಂಡಿದ್ದೇನೆ. ಅದು ಫ್ರೈ ಮಾಡಲಿಕ್ಕಿಲ್ಲ, ಹಾಗೆ ರಾ ಆಗಿ ತಗೋಬೇಕು, ಹಸಿಮೆಣಸು ಹಸಿಯಾಗಿ. ಆಮೇಲೆ 2 ಚಮಚ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಚಮಚ ಅರಶಿನ, 1 ಚಮಚ ಜೀರಿಗೆ, ಒಂದು 1/4 ಟೀ ಸ್ಪೂನು ಮೆಂತೆ, ಆಮೇಲೆ 1 ಬೆಳ್ಳುಳ್ಳಿ ಕೂಡ ಹಸಿ. ಇವಾಗ ಮೆಣಸನ್ನು ಬಿಟ್ಟು ಬೇರೆ ಎಲ್ಲ ಸಾಮಗ್ರಿಯನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಅದು ಒಮ್ಮೆಲೆ ಗ್ರೈಂಡ್ ಆಗೋದಿಲ್ಲ ಅಷ್ಟು, ಅದಕ್ಕೆ ಸ್ವಲ್ಪ ಮುಂಚೆನೇ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಪುನಃ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಅದು ನುಣ್ಣಗೆ ಬರುತ್ತೆ. ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟಾದರೆ ತುಂಬ ಚೆನ್ನಾಗಾಗುತ್ತೆ. ಅದರದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹುಣಸೆಹಣ್ಣು ಇವಾಗಲೇ ಹಾಕೋಬೋದು, ಇಲ್ಲ ಲಾಸ್ಟಿಗೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೇನೆ ಇವಾಗ. ಉಪ್ಪು ಇವಾಗಲೇ ಹಾಕೊಂಡು ನೋಡಿದರೆ ಒಳ್ಳೆಯದು. ಆಮೇಲೆ ಸ್ವಲ್ಪ ನೀರು ಹಾಕಿ, ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋತೀನಿ. ಎಲ್ಲವನ್ನು ಹಾಕ್ಕೊಳ್ಳೋದು, ಎಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇಷ್ಟೇ ಸಾಮಗ್ರಿ, ಏನು ಹೆಚ್ಚೇನಿಲ್ಲ ನೋಡಿ. ಮೊದಲು ಸ್ವಲ್ಪ ಈ ಥರ ಮಾಡಿಕೊಂಡೆ ನಾನು, ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಾಡಿಕೊಂಡೆ ನೋಡಿ. ಇದು ತುಂಬ ಈಸಿ ಮಾಡೋದಕ್ಕೆ. ನಾನಿದು 2 ಪಾತ್ರೆಯಲ್ಲಿ ಮಾಡಿದ್ದೇನೆ. ಅಂದರೆ ಮೊದಲು ಸ್ವಲ್ಪ ಬೇಯಿಸಿ ಆಮೇಲೆ ಇನ್ನೊಂದು ಇದರಲ್ಲಿ ಫ್ರೈ ಮಾಡಿದ್ದು. ಇದು ನಾನ್ ಸ್ಟಿಕ್ಕಲ್ಲಿ ಆದರೆ ಒಮ್ಮೆಲೆ ಮಾಡ್ಬೋದು. ನಾನ್ ಸ್ಟಿಕ್ಕಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮಲ್ಲಿ ಇದ್ದರೆ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದು ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದು, ಗ್ರಿಲ್ಡ್ ಚಿಕನ್ ಥರ ಕಾಣಿಸ್ತದೆ ಅದು. ನಾನಿವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ಆಯಿತು, ಇವಾಗ ನಮ್ಮದು ಮಸಾಲೆ ರೆಡಿ ಆಯಿತು. ಇದನ್ನು ನಾವು ಜಾಸ್ತಿ ಮಸಾಲೆ ಇಟ್ಟೇ ಮಾಡಿದರೆ ಒಂಥರ ಗೀ ರೋಸ್ಟ್ ಥರ ಟೇಸ್ಟ್ ಕೂಡ ಕೊಡುತ್ತೆ ನಮಗೆ. ಹೋಟೆಲ್ನ ಒಂದು ಟೇಸ್ಟೇ ಬರುತ್ತೆ ಅದು. ನೀವು ಮಾಡಿ ನೋಡಿ ಬೇಕಾದರೆ. ಯಾಕೆಂದರೆ ಇದು ಮತ್ತೆ ಜಾಸ್ತಿ ಫ್ರೈ ಮಾಡಿದರೆ ಮಾತ್ರ ಇದು, ನಾನು ಹೇಳಿದ್ನಲ್ಲ ಚಿಕನ್ ಫ್ರೈ, ಹಿಂದೆಲ್ಲ ಹಾಗೆ ಯಾವುದು ಹೆಚ್ಚಿಗೆ ಎಲ್ಲ ಗರಂ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇರಲಿಲ್ಲ. ಗರಂ ಮಸಾಲೆ ಇರಲಿಲ್ಲ ಅವಾಗೆಲ್ಲ. ಅದರಿಂದ ಅದೇ ಥರ ನಾನು ಹೇಗೆ ಮಾಡೋದಂತ ನನಗೆ ನಿಮಗೆ ನೋಡಿ. ಸ್ವಲ್ಪ ನಾನು ಇದು ದಪ್ಪ ಉಂಟು, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ತುಂಬ ದಪ್ಪ ಬೇಡ, ಅದರಿಂದ ಸ್ವಲ್ಪ ನೀರು ಹಾಕಿದರೆ ಒಳ್ಳೆಯದು. ಆಮೇಲೆ ನೋಡಿ 2 ಈರುಳ್ಳಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ದಕ್ಕೆ ಕಟ್ ಮಾಡಿ ನಾವು ಮಸಾಲೆಗೆ ಮಿಕ್ಸ್ ಮಾಡಿದರೆ ಆಯಿತು. ಮಸಾಲೆಗೆ ಮೊದಲು ನಾವು ಇದನ್ನೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ನಾವು ಚಿಕನ್ ಹಾಕೋದು. ಚಿಕನ್ ಕೂಡ ಮಿಕ್ಸ್ ಮಾಡಿ ಇಡಬೇಕು. ಅಂದರೆ ಚಿಕನ್ ಒಂದು 15 ನಿಮಿಷ ಇಟ್ಟರೆ ಸಾಕು. ಅರ್ಧ ಗಂಟೆ ಇಡೋದ್ರೆ ಅರ್ಧ ಗಂಟೆ ಕೂಡ ಇಡಬಹುದು. ನಾನು ಚಿಕನ್ ಮಿಕ್ಸ್ ಮಾಡ್ತಾಯಿದ್ದೇನೆ ಇವಾಗ. ನಾನೊಂದು 15 ನಿಮಿಷ ಇಟ್ಟಿದ್ದೇನೆ, ಸ್ವಲ್ಪ ಬೇಗ ಮಾಡಿದ್ದೇನೆ. ಆದರೂ ತೊಂದರೆ ಇಲ್ಲ, ಅದರದ್ದು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಟೈಮ್ ಇದ್ದರೆ ನಿಮಗೆ ಒಂದು ಅರ್ಧ ಗಂಟೆ ಬೇಕಾದರೆ ಇಡ್ಬೋದು, ಇಲ್ಲಾಂದರೆ 15 ನಿಮಿಷ ಕೂಡ ಸಾಕು ನೋಡಿ. ಚೆನ್ನಾಗಿ ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. 15 ನಿಮಿಷ ಹಾಗೆ ಇಡುವ. ಈಗ ಇನ್ನೊಂದು ಪಾತ್ರೆಗೆ 15 ನಿಮಿಷ ಆದಮೇಲೆ ಒಂದು 4 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕೋತಾ ಇದ್ದೇನೆ. ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಕರಿಬೇವು ಹಾಕಿದರೆ ಅದರದ್ದು ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಫ್ರೈ ಮಾಡೋದಿದ್ದರೆ ನೀವು ಸ್ವಲ್ಪ ಕರಿಬೇವು ಹಾಕಿ ನೋಡಿ. ಬೆಳ್ಳುಳ್ಳಿ ಕೂಡ ಹಾಕಿ ನೋಡ್ಬೋದು, ಅದರದ್ದು ಟೇಸ್ಟು ಸೂಪರಾಗಿರುತ್ತೆ. ನಾನೀಗ ಎಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ಒಂದು 10 ನಿಮಿಷ ಬೇಯಿಸ್ತೇನೆ. ಅದರಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ನಾವು ಸೌಟ್ ಹಾಕಬೇಕು, ಇಲ್ಲದ್ರೆ ಸ್ವಲ್ಪ ತಳ ಹಿಡಿಬೋದು. ಅದು ನೀರು ಬಿಟ್ಕೊಳ್ಳುತ್ತೆ, ಆದ್ರೂ ಸ್ವಲ್ಪ ತಳ ಹಿಡಿಬೋದು ಅನ್ನೋ ಕಾರಣಕ್ಕೋಸ್ಕರ ಕೈ ಹಾಕಬೇಕು. ಅದಕ್ಕೆ ಒಂದು 10 ನಿಮಿಷ ಬೇಯಿಸಬೇಕು. ಇದರಲ್ಲಿ ದೊಡ್ಡ ಉರಿಯಲ್ಲೇ ಬೇಯಿಸ್ಬೋದು. ನಾವಲ್ಲೇ ಇದ್ದರೆ ದೊಡ್ಡ ಉರಿಯಲ್ಲೇ ಬೇಯಿಸ್ಬೋದು. ನೀವು ಆಚೆ ಈಚೆ ಎಲ್ಲಾದರೂ ಹೋಗೋದಿದ್ದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸೋದು ಒಳ್ಳೆಯದು ನೋಡಿ. ನಾನು ಕೈ ಆಡಿಸ್ತಾ ಇದ್ದೇನೆ, ಒಂದು 2 ಸಲ ಕೈ ಆಡಿಸ್ತೇನೆ. ಇವಾಗ 10 ನಿಮಿಷ ಆಯಿತು. ಇನ್ನೊಂದು ನಾವು ಬಾಣಲೆಯಲ್ಲಿ ಒಂದು 3 ಚಮಚ ತೆಂಗಿನ ಎಣ್ಣೆ ಹಾಕಿ, ಅದಕ್ಕಾದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಇವಾಗಲೂ ಹಾಕ್ತಾಯಿದ್ದೀನಿ. ಇವಾಗ ನಾವು ಫ್ರೈ ಮಾಡೋದು ಡೈರೆಕ್ಟಾಗಿ. ಒಂದು 4 ಚಿಕನ್ ಪೀಸ್ ಹಾಕಿ ಫ್ರೈ ಮಾಡಬೇಕು. ಮಧ್ಯೆ ಮಧ್ಯೆ ಅದನ್ನು ಸ್ವಲ್ಪ ಮಗುಚ್ತಾ ಇರಬೇಕು. ಅಂದರೆ ಇದು ಡೈರೆಕ್ಟ್ ಶಾಲೋ ಫ್ರೈ. ಇದು ಆಯಿತು. ಇವಾಗ ಒಂದು 4 ಪೀಸ್ ಹಾಕಿ ಬೇಯಿಸಿದರೆ ಆಯಿತು, ಫ್ರೈ ಮಾಡಿದರೆ ಆಯಿತು. ಇದು ಶಾಲೋ ಫ್ರೈಯೇ ಮಾಡೋದು ಜಾಸ್ತಿ, ಇದನ್ನು ಡೀಪ್ ಫ್ರೈ ಮಾಡಬಾರ್ದು. ಅಂದರೆ ಅದರ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಇನ್ನೊಂದು 4-5 ನಿಮಿಷದ್ದು ಬೇಯಿಸಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಕೂಡ ಮಾಡ್ಬೋದು ನೀವು. ನಾನ್ ಸ್ಟಿಕ್ಕಲ್ಲಿ ಆದರೆ ಅದು ತಳ ಹಿಡಿಯೋದಿಲ್ಲಲ್ಲ, ಅದರಿಂದ ಅದರಲ್ಲಿ ಎಷ್ಟು ಬೇಕಾದರೂ ಬೇಯಿಸ್ಬೋದು. ಅದನ್ನು ಗ್ರಿಲ್ಡ್ ಚಿಕನ್ ಥರನೂ ಮಾಡ್ಬೋದು. ನಾನೊಂದು 4-5-6 ಪೀಸ್ ಹಾಕಿದ್ದೇನೆ ಇವಾಗ.
ಯಾವುದೇ ಗರಂ ಮಸಾಲೆ ಇಲ್ಲದರೂ ಕೂಡ ಅದರದ್ದೊಂದು ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನೀವೊಮ್ಮೆ ಮಾಡಿ ನೋಡಿ ಬೇಕಾದರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮಗೆ ಕೂಡ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಹಿಂದಿನ ಕಾಲದವರು ಎಲ್ಲ ಈ ಥರನೇ ಒಂಥರ ಆರೋಗ್ಯವಾಗಿ ಮಾಡ್ತಾಯಿದ್ರಲ್ಲ. ಅಂದರೆ ನಾವು ಗರಂ ಮಸಾಲೆ ಇಲ್ಲ, ಇವಾಗಂತೂ ಗರಂ ಮಸಾಲೆ ಸಾಸು ಅದು ಇದು ಎಲ್ಲ ಹಾಕಿ ನಮ್ಮ ಆರೋಗ್ಯಕ್ಕೆ ಹಾಳು. ಒಮ್ಮೆ ಈ ಥರ ಮಾಡಿ ನೋಡಿ ಬೇಕಾದರೆ. ಆದರೆ ಅದನ್ನು ಜಾಸ್ತಿ ಸ್ವಲ್ಪ ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅದರದ್ದು ರುಚಿ ಗೊತ್ತಾಗುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ಮಾಡಿಲ್ಲ, ಅದರಿಂದ 2 ಪಾತ್ರೆಯಲ್ಲಿ ಒಮ್ಮೆ ಬೇಯಿಸಿ ಇನ್ನೊಂದರಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ ಇವಾಗ ಆಗ್ತಾ ಬಂತು, ಆಲ್ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.